Hi guys, welcome back to Yamini's channel. So today we are preparing choco strawberry. ನಿನ್ನೆ ಹೊರಗಡೆ ಹೋಗಿದ್ವಿ, ಎಲ್ಲರೂ ಹೊರಗಡೆ ಹೋಗಿದ್ವಿ. ಬಟ್ ವಾಟ್ ವಿ ಥಾಟ್ ಇಸ್ ಲೈಕ್ ಹೊರಗಡೆ ತಿನ್ನೋದು ಬೇಡ, ನಾವೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಟುಡೇ ವಿ ಆರ್ ಪ್ರಿಪೇರಿಂಗ್ ವಿತ್ Hershey's syrup and we bought strawberries. ನೋಡ್ತಾ ಇದ್ವಿ ಆ್ಯಂಡ್ ಬಿಗ್ ಬಾಸ್ ನೋಡ್ತಾ ಇದ್ವಿ. ಬಟ್ ಇವಾಗ ಆಫ್ ಆಗಿದೆ. ಯಾ ದಟ್ಸ್ ಇಟ್. ಆ್ಯಂಡ್ ನಾನು ಇವಾಗ ಫುಲ್ ಹೋಲ್ ಪ್ರೊಸೆಸ್ನ ತೋರಿಸ್ತೀನಿ, ದಟ್ ಹೌ ಟು ಪ್ರಿಪೇರ್ ಆ್ಯಂಡ್ ಎವ್ರಿಥಿಂಗ್. ಸೊ ಡೋಂಟ್ ಮೇಕ್ ಯೋರ್ ಮಿಲ್ಕ್ ಟೇಸ್ಟಿ ಆಯ್ತಾ, ಮೇಕ್ ಯೋರ್ ಸ್ಟ್ರಾಬೆರಿ ಟೇಸ್ಟಿ ಡಿಪ್. ಸೈಡಲ್ಲಿ ನೀನು ಸ್ಟ್ರಾಬೆರಿ, ಈಚೆ ಸೈಡ್ ಇದೆ ನಾನು ಹರ್ಷೀಸ್ ಕವರ್ ಪೇಜ್. ಗೈಸ್ ಎಕ್ಸ್ಪ್ರೆಷನ್ ಕೊಡಿ. ಹಿಂಗೆ ಫೋಟೋ ತೆಗಿತೀನಿ. ಸ್ಟ್ರಾಬೆರಿನ ಹೀಗೆ ಒಂದು ಕೈಯಲ್ಲಿ ಹಿಂಗೆ ಸ್ಟ್ರಾಬೆರಿ ಇಟ್ಬಿಟ್ಟು ಹಿಂಗೆ ಸ್ಟ್ರಾಬೆರಿ ತೋರಿಸ್ತೀಯಾ? ಹೆಂಗೆ ಹಂಗಿಟ್ರೆ ಇದೋಗಲ್ವಾ ಕೈಯಲ್ಲಿ ಇನ್ನು ಅದು ವಾಟರ್ ಹೋಗಲ್ವಾ? ನೋ, ಇಟ್ಸ್ ಲೈಕ್ ದಿಸ್. ಹೀಗೆ ಕಾಣಿಸೋ ಥರ ತೆಗೆಯೋದು. ಸರಿ ಬಾ ಇಟ್ಕೋ. ಇದೆಲ್ಲ ಕಂಟೆಂಟ್ ಇಲ್ಲ, ಇದು ಜಸ್ಟ್ ಎಂತ BTS ಟ್ರಯಲ್ ಆ್ಯಂಡ್ ಎರರ್. ಯಾ ಓಕೆ. ನಿನ್ ಕಲ್ಲಿ ಮಾತಾಡ್ದಲ್ಲೇ ಇರ್ಬೇಕಾದ್ರೆ ನಾನು ಅರ್ಥ ಮಾಡ್ಕೋಬೇಕಿತ್ತು. ಗೈಸ್, ಟ್ರಸ್ಟ್ ಇಶ್ಯೂಸ್ ಇಲ್ಲಿಂದ ಬರುತ್ತೆ. ಸೊ ನೆಕ್ಸ್ಟ್ ಪ್ರೊಸೆಸ್ ಇಸ್ ಕಟ್ಟಿಂಗ್ ಆ್ಯಂಡ್ ಕಟ್ ಮಾಡಿಬಿಟ್ಟು ಜೊತೆಲಿ ಬಿಗ್ ಬಾಸ್ ನೋಡ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಆ್ಯಂಡ್ ಸ್ಟ್ರಾಬೆರಿ ಡಿಪ್ನ ಇವಾಗ ಪ್ರಿಪೇರ್ ಮಾಡಿ. ಆ್ಯಂಡ್ ವಿ ಹ್ಯಾವ್ ಲಾಟ್ ಆಫ್ ಪ್ರೊಸೆಸ್. ನೈಟ್ ಹೋಗ್ಬಿಟ್ಟು ಐಮ್ ಟೇಕಿಂಗ್ ನೈಟ್ ಇದು ಎಂತ ಕರೆಕ್ಟಾಗಿ ಕಾಣಿಸ್ತಿದ್ಯಾ? ಓಕೆ, ನೈಟ್ ಎಗ್ ಬುರ್ಜಿ ಮಾಡ್ತಾಯಿದ್ದೀವಿ ಆ್ಯಂಡ್ ಚಪಾತಿ ಮಾಡ್ತಾಯಿದ್ದೀವಿ. ನಮಗೊಂದು ಚೂರು ಗೊತ್ತಿಲ್ಲ ದಟ್ ಹೌ ಟು ಕುಕ್, ಹೆಂಗೆ ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ವಿ ಟ್ರೈ ಟು ಮ್ಯಾನೇಜ್ ದಟ್ ಮಾಡೋಣ ಅಂತ. ಪೊಂಗಲ್ ಅಂತ ಅಂದ್ಬಿಟ್ಟು ಕಿಚನ್ ಡಿಪಾರ್ಟ್ಮೆಂಟ್ ಅವರು PGಯಲ್ಲಿಲ್ಲ. ಸೊ 3 days ಹಾಲಿಡೇ ಇದೆ PGಗೆ, ಫುಡ್ ಡಿಪಾರ್ಟ್ಮೆಂಟಿಗೆ. ಸೊ ಅದಕ್ಕೆ ಇವಾಗ ನಾವೇ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ನಿನ್ನೆ ಎಂತ ಮಾಡಿದ್ವಿ, ಪುಳಿಯೋಗರೆ ಇತ್ತು. ಆ್ಯಂಡ್ ತುಂಬ ಕಲ್ತಿದ್ದೀವಿ. ಥ್ಯಾಂಕ್ ಯು ಫಾರ್ ದಿಸ್ PG. ಆ್ಯಕ್ಚುಲಿ ಥ್ಯಾಂಕ್ ಯು ಫಾರ್ ದಿಸ್ PG ಬಿಕಾಸ್ ವಿ ನೋ ದ ವ್ಯಾಲ್ಯೂ ಆಫ್ ರೈಸ್ ಆ್ಯಂಡ್ ವಿ ನೋ ದ ವ್ಯಾಲ್ಯೂ ಆಫ್ ಫುಡ್. ಆ್ಯಂಡ್ ಲಿಟ್ರಲಿ ಒಂದು ಸ್ವಲ್ಪನಾದರೂ ಕಲ್ತ್ಕೊಂಡೆ. ಮನೆಯಲ್ಲಿ ಇದ್ದಿದ್ರೆ ಲೈಕ್ ಇಫ್ ಏನಾದರೂ ಕ್ಲಾಶಸ್ ಆಯಿತು ಅಥವಾ ಏನಾದರೂ ಆಯಿತು ಅಂತಂದರೆ ತಟ್ಟೆಗೆ ಬಿಸಾಕ್ಬಿಡ್ತಿದ್ದೆ. ಅನ್ನ ಇದೆಯೋ ಇಲ್ವೋ ಏನು ಯೋಚನೆ ಮಾಡ್ತಿರ್ತಿರ್ಲಿಲ್ಲ. ಇಲ್ಲಿ ನಿನ್ನೆ ಕುಕ್ಕರಲ್ಲಿ ಅನ್ನ ಮಾಡಿರೋದು ಒಂದು ತುತ್ತು ಎಸಿಬೇಕಾಗತ್ತೆ ಅಂತ ಅದನ್ನು ಕವರ್ ಮಾಡ್ಕೊಂಡು ತಿಂದ್ವಿ. ಸೊ ಲೈಕ್ ಇವಾಗ ಚಾಪ್ ಮಾಡ್ಕೊತಾ ಇದ್ದೀವಿ. ನಿನ್ನೆ ಇಲ್ಲಿ ಸುಗ್ಗಿ ಹಬ್ಬದ್ದು ಈ ಏರಿಯಾದಲ್ಲಿ ಫಂಕ್ಷನ್ ಆಗ್ತಿತ್ತು. ಬಟ್ ತಿನ್ಬೇಕು ಅಂತ ಸಖತ್ ಕ್ರೇವಿಂಗ್ ಅಲ್ಲಿ ಹೋದ್ವಿ. ಬಟ್ ಫಾರ್ 1 plate ದೇ ಕಾಸ್ಟ್ ಅರೌಂಡ್ 120 rupees ಆಯ್ತಾ. ಬಟ್ ಲೈಕ್ ಒಂದ್ ಸ್ವಲ್ಪ ಇವಾಗ PG ಬಂದು ವಿ ನೋ ದ ವ್ಯಾಲ್ಯೂ ಆಫ್ ಮನಿ. ಸೊ ಅದಕ್ಕೆ ವೈ ನಾಟ್ ನಾವೇ ಟ್ರೈ ಮಾಡಬಾರ್ದು, ಬಿಕಾಸ್ ವಿ ಹ್ಯಾವ್ ಹಾಲಿಡೇಸ್ ಅಂದ್ರೆ ಫ್ರೀ ಇದೀವಿ, ಟ್ರೈ ಅಪ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಒಂದ್ ಬಾಕ್ಸ್ ಅಲ್ಲಿ ಲೈಕ್ ಅರೌಂಡ್ 30 pieces ಆಫ್ ಸ್ಟ್ರಾಬೆರೀಸ್ ಇದೆ. ಬಟ್ ಅಲ್ಲಿ ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ ಲೈಕ್ ಒಂದು 4 ಅಥವಾ 3 ಸ್ಟ್ರಾಬೆರೀಸ್ ಹಾಕ್ಬಿಟ್ಟು 120 rupees ಅಂತ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಕೊಟ್ಬಿಡ್ತಾರೆ. ಬಿಕಾಸ್ ನಾನು ಆಲ್ರೆಡಿ ಸ್ಕ್ಯಾಮ್ ಆಗಿದ್ದೀನಿ ಯಲಹಂಕದಲ್ಲಿ. ಸೊ ಅದಕ್ಕೆ ಇದನ್ನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹರ್ಷೀಸ್ ಸಿರಪ್, ಚಾಕ್ಲೇಟ್ ಸಿರಪ್ ತಗೊಂಡ್ಬಂದು ಆ್ಯಂಡ್ 1 plate 1 box ಆಫ್ ಸ್ಟ್ರಾಬೆರೀಸ್ ತಗೊಂಡ್ಬಂದಿದ್ದೀವಿ. ಯಾ ಅಷ್ಟೇ ಮಾಡ್ಬಿಟ್ಟು ತೋರಿಸ್ತೀವಿ. ಯು ಶುಡ್ ಟ್ರೈ ದಿಸ್ ಒನ್ಸ್. ಸೊ ಈಗ ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಇದು ಅರೇಂಜ್ ಮಾಡಿ ಎಂತ ಚಾಕ್ಲೇಟ್ ಸಿರಪ್ ಹಾಕೋದು ಇದ್ರ ಮೇಲೆ ಅಷ್ಟೇ. ಎಲ್ಲ ಅಡ್ಜಸ್ಟ್ಮೆಂಟಲ್ಲಿ ಲೈಫ್ ನಡೀತಾ ಇದೆ ಗೈಸ್. ಯಾವುದು ಇದು ಎಂತ ಲಂಚ್ ಬಾಕ್ಸಲ್ಲಿ ಇವಾಗ ಚಾಕ್ಲೇಟ್ ಸಿರಪ್ ಹಾಕಿ ಮಾಡೋದು. ಹೆಂಗೆ ಅನ್ನಿಸ್ತಾ ಉಂಟು ನಾವು ಈ ಥರ ಎಲ್ಲ ಮಾಡ್ತಿರೋದು? ಹೌ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ವಿ ಆ್ಯಂಡ್ ಹೋಪ್ ಇಟ್ ವಿಲ್ ಬಿ ಗುಡ್. ಹೋಪ್ ಅಲ್ಲ, ಆ್ಯಕ್ಚುಲಿ ಇಟ್ ವಿಲ್ ಬಿ ಗುಡ್ ಅಷ್ಟೇ ಗಾಯ್ಸ್. ಸಿ ಯು ಲೇಟರ್. ಅಷ್ಟೇ.
ಆ್ಯಂಡ್ ಇದು ಹಾಕಿ ಎಲ್ಲ ಹಾಕಿ ನಾವು ವಿ ಆರ್ ಗೋಯಿಂಗ್ ಟು ಟೇಸ್ಟ್. ಆ್ಯಂಡ್ ತುಂಬ ಕೆಲಸ ಇದೆ, ಆವಾಗಲೇ ಹೇಳ್ದಂಗೆ ಎಲ್ಲ ಮಾಡಬೇಕು. ಇದನ್ನು ತಿಂದ್ಬಿಟ್ಟು ಇವಾಗ ನೆಕ್ಸ್ಟ್ ಕಿಚನ್ಗೆ ಹೋಗಿ ಅಲ್ಲೋಗಿ ಆಯಿಲ್ ಬಾಯ್ಲ್ ಮಾಡಿ ಬಾದಾಮ್ ಮಿಲ್ಕ್ ಮಾಡಬೇಕು. ಆ್ಯಂಡ್ ದೆನ್ ಎಂಥ ಎಗ್ ಬಜ್ಜಿ ಮಾಡಬೇಕು, ಚಪಾತಿ ಮಾಡಬೇಕು, ಎಲ್ಲ ಇದೆ. ಆ್ಯಂಡ್ ದಿಸ್ ಈಸ್ ಅವರ್ ಸೇವಿಯರ್, ಲೈಕ್ ಲೈಫ್ ಸೇವಿಯರ್, ಯೋಗ ಬಾರ್, ದ ಬೆಸ್ಟ್. ಆ್ಯಂಡ್ ದಿಸ್ ಈಸ್ ಮೈ ಬೆಡ್ ಆ್ಯಂಡ್ ದಿಸ್ ಇಸ್ ಮೈ ರೂಮ್. ಆ್ಯಂಡ್ ಮೈ ರೂಮ್ಮೇಟ್ ಈಸ್ ನಾಟ್ ಹಿಯರ್, ಅವರು ಮನೆಗೆ ಹೋಗಿದ್ದಾರೆ. ಶಿ ವೆಂಟ್ ಹೋಮ್. ಅವ್ರನ್ನ ನಾಡಿದ್ದು ಬರ್ತಾರೆ. ಆ್ಯಂಡ್ ಐ ಆಮ್ ಮಿಸ್ಸಿಂಗ್ ಹರ್. ಆ್ಯಂಡ್ ದಿಸ್ ಇಸ್ ಮೈ bestest homie. Yeah, she's my homie and she's Danika. ಆ್ಯಂಡ್ ವಾಟ್ ಏನೇ ಮಾಡಿದ್ರು ಗುಂಡಿಗೆ ಒಟ್ಟಿಗೆ ಬೀಳ್ತೀವಿ. ಯಾ, ಒಟ್ಟಿಗೆ ಬೀಳ್ತೀವಿ ಆ್ಯಂಡ್ ಒಟ್ಟಿಗೆ ಇರ್ತೀವಿ ಅಷ್ಟೇ. ಅಷ್ಟೇ. ಓಕೆ, ಈಗ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದೀವಿ. ಆ್ಯಂಡ್ ಕ್ಯೂರಿಯಾಸಿಟಿ ಬರ್ತದೆ ಹೆಂಗಿರ್ಬೋದು ಅಂತ. ಫುಲ್ ಹಾಕ್ಬಿಡೋಣ. ಅವ್ರು ಮಾಡ್ದಂಗಂತೂ ಬರಲ್ಲ, ಅದು ಬೇರೆ ವಿಷಯ. ಬಟ್ ಏನೋ ಅಪರೂಪಕ್ಕೆ ಏನೋ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದು ಟ್ರೈ ಮಾಡಿದ್ದೀವಿ ಅಂತಂದರೆ ಈ ಪಿ ಜಿಗೆ ಬಂದಮೇಲೆ ಇದೆ ಅನಿಸುತ್ತೆ. ಫಸ್ಟ್ ಏನೂ ಮಾಡಿಲ್ಲ, ತುಂಬ ಅಪರ್ಚುನಿಟೀಸ್ ಇತ್ತು. ಲೈಕ್ ವಿ ಕ್ಯಾನ್ ಪ್ರಿಪೇರ್ ಮ್ಯಾಗಿ, ಏನು ಬೇಕಾದರೂ ಪ್ರಿಪೇರ್ ಮಾಡ್ಬೋದಾಗಿತ್ತು. ಬಟ್ ತುಂಬ ಲೇಸಿ ಬಿದ್ದು ಆರ್ಡರ್ ಮಾಡ್ಕೊಬೋದು, ಮನೇಲಿ ದುಡ್ಡು ಹಾಕ್ತಾರೆ, ಯಾಕೆ ತಲೆ ಕೆಡಿಸ್ಕೊಬೇಕು ಅನ್ನೋ ಮೆಂಟಾಲಿಟಿನ ಬಿಟ್ಟು ಈಗ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಇದ್ದೀವಿ. ಸಿ ಅಷ್ಟೇ. ಎಲ್ಲ ಚಾಕ್ಲೇಟ್ ಎಲ್ಲ ಕೆಳಗೆ ಹೋಯ್ತಾ ಅಂತ ಇವಾಗ ಹೆಂಗೆ ಕಾಣಿಸ್ತಾ ಉಂಟು. ಈಗ ಫೋಕಸ್ ಆಯಿತು. ವೆರಿ ಬ್ಯಾಡ್ ಗೈಸ್. ತಿಂತೀನಿ. ಹೊರಗಿಟ್ಟಿರೋರು ಅಂದರೆ ಹಿಂಗೆ ಇರ್ತಾರೆ ಅಷ್ಟೇ. ಇಟ್ಸ್ ಗುಡ್. ಅಚೀವ್ ಮಾಡಬೇಕು ಅಂತ ನನ್ನೇನೇ ಹಾಕಿದ್ರು ಅಟ್ ದ ಎಂಡ್ ಎಡಿಟ್ ನಾನೇ ಮಾಡೋದು. ಸೊ ಥಿಂಕ್ ಕ್ಯಾನ್ ಡೂ ಅಷ್ಟೇ. This will give more views, more likes, more comments. BTS of the video. Yeah, BTS ಇದ್ರೊಳಗೆ ಬಂದ್ಬಿಡ್ತೇವೆ. ಓಕೆ, ನಾವು ಇವಾಗ ಎಂತ ಟೇಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾ, ಅಷ್ಟೇ. ಒಂದೆರಡು ತಿನ್ಕೊಂಡ್ಬಿಟ್ವಿ ಗೈಸ್. ತಿನ್ನೋಕ್ಕೆ ಹೇಗೆ ಪ್ರೊಸೀಜರ್ ಬೇಕಾದ್ರೆ ಹೇಳಿಕೊಡ್ತೀವಿ. ಟೇಕ್ ಸಮ್ ಸ್ಟ್ರಾಬೆರೀಸ್ ಇನ್ ಯೋರ್ spoon. Yeah. Then take more chocolate. Syrup. Then taste it. ಆಗಲೇ ಹೇಳಿರ್ತೀರ, ಅವ್ರು ಮಾಡ್ದಂಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಬಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಕರೆಕ್ಟ್. ಆ್ಯಂಡ್ ಲೋ ಬಜೆಟಲ್ಲಿ ಅವ್ರದ್ದು ಒಂದು ಪ್ಲೇಟ್ ವಾಟ್ 120 ರೂಪೀಸ್. ನಾವಿವಾಗ ಸ್ಪೆಂಡ್ ಮಾಡಿರೋದು 80 ರೂಪೀಸ್ ಆ್ಯಂಡ್ 80 100 ರೂಪೀಸ್. ಯಾ, 2 ಪ್ಯಾಕೆಟ್ ಆಫ್ ಚಾಕ್ಲೇಟ್ ಸಿರಪ್ ಹಾಕಿರೋದು. ಅಯ್ಯೋ ಕಡಿಮೆ ತಿನ್ನು ಅಷ್ಟೇ. ಆ್ಯಂಡ್ ನೀವು ಹರ್ಷೀಸೇ ಯೂಸ್ ಮಾಡಬೇಕು ಅಂತಿಲ್ಲ. ಯು ಕ್ಯಾನ್ ಆಲ್ಸೋ ಯೂಸ್ ಡೈರಿ ಮಿಲ್ಕ್. ಅದನ್ನು ಮೆಲ್ಟ್ ಮಾಡಿ ಅದನ್ನು ಯೂಸ್ ಮಾಡಿದ್ರು ಫೈನ್, ಚೆನ್ನಾಗಿರುತ್ತೆ. ಆರ್ ಇದು ಡಾರ್ಕ್ ಚಾಕ್ಲೇಟ್ ಕ್ಯೂಬ್ ಸಿಗುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾ, ಅಷ್ಟೇ. ಯು ಹ್ಯಾವ್ ಟು ಟ್ರೈ ಇಟ್. ಇಟ್ಸ್ ಅ ಮಸ್ಟ್ ಟ್ರೈ. ನೀವು ನಾವು ತಿನ್ಕೊಬರ್ತೀವಿ ಅಷ್ಟೇವರೆಗೆ ನೀವು ಬಾಯಲ್ಲಿ ನೀರು ಬಸ್ಕೊಂಡು ವೇಟ್ ಮಾಡ್ತಾ ಇರಿ. ಆರೆಲ್ಸ್ ನೀವು ಟ್ರೈ ಮಾಡಿ ಅಷ್ಟೇ. ಬಟ್ ಡೋಂಟ್ ಗೋ ವಿತ್ ಅ ಶಾಪ್. ಡು ಬೈ ಯೋರ್ ಹ್ಯಾಂಡ್, ಡು ಬೈ ಯೋರ್ ಓನ್ ಅಷ್ಟೇ. After doing everything, the mess, there is no mess. Actually. ನಾವಿದ್ದಿದ್ದ ಕಡೆ ಮೆಸ್ ಇರಬೇಕು, ಬಟ್ ಇವತ್ತೇ ಆ್ಯಕ್ಚುಲ್ ಆಗಿಲ್ಲ ಮೆಸ್ಸು. ಎಲ್ಲ ಕ್ಲೀನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಆನ್ ಆನಿಯನ್ ಹಂಟಿಂಗ್. ಯಾ, ಆನಿಯನ್ ಹಂಟ್ ಮಾಡಿ ಅದನ್ನು ಚಾಪ್ ಮಾಡಿ ಎಲ್ಲ ಮಾಡಿ ಬರಬೇಕು. ಎಗ್ ಬುರ್ಜಿ. ಗೋಯಿಂಗ್ ಟು ಶೋ ಅವರ್ ಕಿಚನ್ ಹೆಂಗಿದೆ ಅಂತ. ಇಲ್ಲಿಂದ ಹೋಗಿ ಬಡ ಹೋಗಿ
ಈ ಮನೆ ಸಕ್ಕತ್ತಾಗಿದೆ ಗೈಸ್. ಇವರು ಕೇರಳದವರು ಅನ್ಸುತ್ತೆ. ದೇ ಹ್ಯಾವ್ ಕಲೆಕ್ಷನ್ಸ್ ಲೈಕ್ ಬೆಂಟ್ಲಿ, ಲ್ಯಾಂಬೋ, ಮಿನಿ ಕೂಪರ್, ಜಿ ವ್ಯಾಗನ್, ಪರ್ಪಲ್ ವಿತ್ ಬ್ಲ್ಯಾಕ್. ಸಕ್ಕತ್ತಾಗಿದೆ ಅಷ್ಟೇ. ಆ್ಯಂಡ್ ದಿಸ್ ಈಸ್ ಅವರ್ ಡೈನಿಂಗ್. ಸೊ ಕಿಚನ್ ಬನ್ನಿ. ಸೊ ಹೋಗ್ತುಂಟು ಕಿಚನ್ಗೆ. We are doing badam milk and it is MTR badam mix. ಹಿಂಗೆ ಮನೆ ಕಟ್ಟಬೇಕು. ನಂಗೆ ಸಕ್ಕ ಡ್ರೀಮ್ ಇದೆ. ನಾವಿಲ್ಲಿ ಒಂದು ಮನೆಯಲ್ಲಿ, ನಮ್ಮ ಪಾರ್ಟ್ನರ್ಸ್ ಒಂದು ಮನೆಯಲ್ಲಿ. ಆ ಥರ ಏನಿಲ್ಲ ಗೈಸ್. ಇಲ್ಲ, ಎಷ್ಟು ಆಸೆ ಇದೆ. She is ready to leave me. ಮ್ಯಾರೇಜ್ ಆದ್ಮೇಲೆ So heartbreaking ಆಯ್ತಾ? ಮ್ಯಾರೇಜ್ ಆದ್ಮೇಲೆ ನಾನು ಯಾಕೆ ನಿನ್ನ ಜೊತೆ ಇರಲಿ? ಫ್ರೆಂಡ್ಶಿಪ್ ಡಿವೋರ್ಸ್. ಚೆನ್ನಾಗಿ ಬರ್ತಿಲ್ಲ ಅಂತ. ಎಲ್ಲೆಲ್ಲ ಆಕ್ಸಿಡೆಂಟ್ ಆಗಿತ್ತು ತೋರಿಸಿ. ಏನದು ಮಾರ್ಕು? ಈಗ ತೋರಿಸ್ತೀರಾ ಅಲ್ವಾ? ನಮ್ಮ ಅಕ್ಕ ಕಾಂಚಿಂದು ನೀಲ್ ಪಾಲಿಶು ಕಾಲ್ ಮೇಲೆ ಬಿಡಿಸಿತ್ತು, ಅದು ಬೋನ್ ಕಾಣಿಸಿತ್ತು, ರಕ್ತ ಆಗಿತ್ತು. ಹೌದಾ? ನೀವು ಆ ಥರ ಎಲ್ಲ ಇದು ಮಾಡ್ತೀರಾ? ಗೈಸ್, ನಂದು ಇದೆ ಆಕ್ಸಿಡೆಂಟ್ ಮಾರ್ಕ್. ಕುಡ್ದ್ಬಿಟ್ಟು ಹೇಳ್ತೀನಿ. And ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಓವರಾಗಿ ಆಡ್ತಾಳೆ ಗೈಸ್ ಇವತ್ತು. ಯಾ ಆ್ಯಂಡ್ ಡನ್ ವಿತ್ ಬಾದಾಮ್ ಮಿಲ್ಕ್. ನಂದು ಗಾಯ Everything ತೋರಿಸ್ಬೇಕು. ಎಂತ ಗೊತ್ತಾ, ಇದು ಸಹ ಆಕ್ಸಿಡೆಂಟ್ ಮಾರ್ಕ್ ಆಯ್ತಾ. ಅಂಡ್ ಇಲ್ಲಿಲ್ಲ, ಇಲ್ಲಿದೆ. ಸಿ ಹಿಯರ್, ದಿಸ್ ಒನ್ ಇಲ್ಲಿ ತೋರ್ಸಕ್ಕಾಗಲ್ಲ. ಇಲ್ಲಿ ಆಕ್ಸಿಡೆಂಟ್ ಗಾಯ್ಸ್ ಇದ್ದಾಗ ಫುಲ್ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಅಮ್ಮ ಬಾಯ್. ಶಿ ಟ್ರೀಟ್ಸ್ ಮಿ ಲೈಕ್ ಅ ಬೇಬಿ ಗೈಸ್. ನನಗೆ ಏನಾದರೂ ಇಲ್ಲ ಅಥವಾ ಏನಾದರೂ ಆದರೆ ಶಿ ಇಸ್ ಲೈಕ್ ಅಂಡ್ ಮಜ್ಜಿಗೆ ಗಾಯ್ಸ್, ಅಮ್ಮ ಥರ ನೋಡ್ಕೊತಾಳೆ. ಆ್ಯಂಡ್ ಇದು ಬೇಬಿ ಅಂತ ಕರೆಸ್ಕೊಡುತ್ತೆ ಅಷ್ಟೇ, ಆದರೆ ಬೇಬಿ ಥರ ಅಂತೂ ಆಡಲ್ಲ ಅಷ್ಟೇ. ಜಾಸ್ತಿ ಎಕ್ಸ್ಟ್ರಾ ಸಿಟಿಸನ್ ನಮ್ಮ ರೂಮಲ್ಲಿ ಸೀನಿಯರ್ ಇವಳು, ಬಟ್ ಆದ್ರೆ ಸೀನಿಯರ್ ಥರ ಆಡಲ್ಲ. ನಾವು ಜೂನಿಯರ್ ತರ ಆಡಲ್ಲ. ಇವರು ಮಧ್ಯದಲ್ಲಿರೋರು. ನಾವು ತುಂಬಾ ಮಧ್ಯದಲ್ಲಿ ಹೆಂಗಿರ್ಬೇಕು ಅದೆಲ್ಲ ಏನೂ ಇಲ್ಲ. ಎಲ್ಲ ಉಲ್ಟಾ ಪಲ್ಟಾ ಗೈಸ್. ಅಂದ್ರೆ ನಿನ್ನ ಹತ್ರ ನಮ್ಗೆಲ್ಲ ಕರೆಕ್ಟ್ ಇದೆ, ನಿನ್ಗ ಜೂನಿಯರ್ಸ್ ತರ ಆಡಲ್ಲ ಅಂದ್ರ. ಓಹೋ, ನಾವು ಜೂನಿಯರ್ಸ್ ಮೆಚೂರ್ ಆಗಿದ್ದೀವಿ. ಸೀನಿಯರ್ ಸಿಟಿಸನ್ ಇದ್ದವ್ರೆ ಚೈಲ್ಡ್. ಇಷ್ಟೊಂದೆಲ್ಲ ಇವ್ರಿಗೆಲ್ಲ ಭಾವ್ ಕೊಡ್ಬಿಡಿ ಗೈಸ್. ಇವರಿಬ್ರು ರೂಮ್ಮೇಟ್ಸ್ ಅಂದ್ರೆ ಹಾಸ್ಟೆಲ್ ಅಲ್ಲಿ ಇದ್ದಾಗ ಇವರಿಬ್ರು ರೂಮ್ಮೇಟ್ಸ್. ನಾವಿಬ್ರು ಈಗ ಫೋನ್ ಇಂಪಾರ್ಟೆಂಟು ನಿನ್ಗೆ. ನಾವಿಬ್ರು ಒಂಥರ ರೂಮ್ಮೇಟ್ಸ್, ಬಟ್ ಒಂಥರ ರೂಮ್ಮೇಟ್ಸ್ ಅಲ್ಲ. ತವರು ಮನೆ ಯಾ, ಅವ್ರಿಗೆ ನಮ್ಮ ರೂಮ್ ತವ್ರ ಮನೆ, ನಮ್ಗೆ ಅವ್ರ ರೂಮ್ ತವ್ರ ಮನೆ ತರ ಇತ್ತು. ಎಸ್, ಅಷ್ಟೇ. Now we are going to prepare egg burji. ನೆಕ್ಸ್ಟ್